ಮಾಂಸ ಇರ್ತದೆ ಇದರಲ್ಲಿ. ಏನು ಮೀನು? ಹಾಯ್. ರೋಡ್ ಪಕ್ಕ ಎಲ್ಲ ಕಾಡು ಕಾಡು, ಎಲ್ಲಿ ನೋಡು ಕಾಡು, ಎಲ್ಲಿ ನೋಡು ಕ್ಯಾಮ್ರಾ ಇದೆ ಇಲ್ಲಿ ನೋಡ್ತಾ ಇದೆಯಾ? ಬಾಯ್. ಇಲ್ಲ ಇರೋ, ನಾವು ಊರಿಗೆ ಹೋಯ್ತು. ಸನ್ಸೆಟ್ ಆಗ್ತೈತೆ. ಅದೇನೋ ಮೀನು. ಹಾಂ, ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಸೆಕೆಂಡ್ ಡೇ ಜಾತ್ರೆಗೆ ಹೋಗ್ತಾ ಇದ್ದೀವಿ. ಅಲ್ಲಿಗೆ ಹೋಗ್ತಿದ್ದಾರೆ 5 ಜನ. ಇವತ್ತು ಏನೇನು ಶಾಪಿಂಗ್ ಮಾಡ್ತೀವಿ, ಏನು ಮಾಡ್ತೀವಿ ಗೊತ್ತಿಲ್ಲ. ನೆನ್ನೆ ಕತ್ಲೆ ಇತ್ತು, ಅಷ್ಟು ಶಾಪಿಂಗ್ ಮಾಡೋಕ್ಕಾಗಲಿಲ್ಲ. ನಾನು ವೀಡಿಯೋ ಮಾಡ್ತಿದ್ದೀವಿ ಅಂತಲೇ ಬಸ್ಸವರು ಹೆಂಗೆ ಹಂಗೆ ಬರ್ತಿದ್ದಾರೆ. ಅಲ್ಲಿ ಹೋಗಿ ಏನೇನು ಶಾಪಿಂಗ್ ಮಾಡ್ತೀವಿ ಅಂತ ತೋರಿಸ್ತೀವಿ. ಇವಾಗ ಟೈಮ್ 3 ಗಂಟೆ ಆಗಿದೆ, ಅದಕ್ಕೆ ಸ್ವಲ್ಪ ಬೆಳಕಿದ್ದಂಗೆ ಹೋಗಿ ಬೇಗ ಶಾಪಿಂಗ್ ಮಾಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಅಪ್ಪು ಮನೇಲಿ ಮಲಗಿದ್ದಾನೆ, ಅದಕ್ಕೆ ಫ್ರೀಯಾಗಿ ಹೋಗ್ತಾ ಇದ್ದೀನಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ನ ಅಲಲಿಕ್ಕಿ. ಬನ್ನಿ ಇವಾಗ ಹೋಗೋಣ. ಹತ್ತಿ ಇಳ್ದು ಅಷ್ಟರಲ್ಲೇ ಕಾಲೆಲ್ಲ ನೋವು ಬಂದ್ಬಿಡುತ್ತೆ. ಹಾಂ, ಮತ್ತು ರೋಡ್ ಪಕ್ಕ ಎಲ್ಲ ಕಾಡು ಕಾಡು, ಎಲ್ಲಿ ನೋಡು ಕಾಡು, ಎಲ್ಲಿ ನೋಡು ಕಾಡು, ಎಲ್ಲೆಲ್ಲೂ ಕಾಡು. ಎಲ್ಲ ನನ್ನೇ ನೋಡ್ಕೊಂಡು ಹೋಗ್ತಿದ್ದಾರೆ. ಇಡಗುಂಜಿ ಜಾತ್ರೆ ನೆಕ್ಸ್ಟ್ ಟೈಮ್ ನೀವು ಯಾರಾದರೂ ಮಿಸ್ ಆಗಿರೋ ಈ ಟೈಮ್ ನೆಕ್ಸ್ಟ್ ಟೈಮ್ ಬನ್ನಿ. ಇದು ನಮ್ಮನೆ ನಾಯಿ. ಇಷ್ಟು ಜಾತ್ರೆಯಲ್ಲಿ ಏನೂ ಇಲ್ಲವೇ ಇಲ್ಲ, ಎಲ್ಲ ಖಾಲಿ ಮಾಡ್ಕೊಂಡು ಹೊಂಟೋಗಿದ್ದಾರೆ. ನೆನೆ ಎಲ್ಲ ರಾತ್ರಿ ನೀವು ನೋಡಿದ್ರಲ್ವ, ಇಲ್ಲೆಲ್ಲ ಹಾಕಿದ್ರು ಜಾತ್ರೆಗೆ. ಅಲ್ಲಿಗೆ ಹೋಗಿರ್ತೀನಿ. ಫೈನಲ್ ಆಗಿ ನೋಡ್ಬೋದು ಜಾತ್ರೆ ಇಲ್ಲಿ ಚೆನ್ನಾಗಿ ಕಾಣ್ತೈತಿ. ಏನು ಮಾಡೋಕ್ಕಲ್ಲ, ಹೆಂಗೆ ಕಾಣಿಸ್ತೀನಿ. ಹೀರೋಯಿನ್ ಏರ್ ಬೆಂಟ್ ಬದಲು ಇದೇ ಆಯಿತು. ಹಾಂ, ಕೆರಿನ ಲೋಟ ಚೆನ್ನಾಗಿ ಕೆರಿ. ಲೋಟ ಹೊಡೆದೋದು. ಕ್ಯಾಮ್ರಾ ಇದೆ ಇಲ್ಲಿ ನೋಡ್ತಾ ಇದೆಯಾ? ಇಲ್ಲಿರೋದು ಕ್ಯಾಮ್ರಾ ನೋಡಿ ಇಲ್ಲಿ. ಸರಿ, ಇದು ಈ ಪಾರ್ಟಿ ಏನು ಗೊತ್ತಾ, ನನ್ನ ವ್ಲಾಗಲ್ಲಿ ನಾನು ತೋರಿಸಿದಲ್ವ, ಅದು ಏನದು ಕಳಪಲ್ಲಿ ಸಾಧನದಲ್ಲಿ ಸೋತಿದ್ದ ನನ್ನ ತಮ್ಮ, ಸೋತರು ಪಾರ್ಟಿ ಕೊಡಿಸ್ಬೇಕಂತ, ಅದಕ್ಕೆ ಒಂದು ಪಾರ್ಟಿ. ಅಷ್ಟನ್ನ ಶಾಪಿಂಗ್ ಏನು ಮಾಡಲೇ ಇಲ್ಲ ನೀವೆಲ್ಲ. ನಾನು ಎದ್ದೋದೆ, ವಾಪಸ್ ಇಸ್ಕೊಂಡೋಗಿ ಬಂದೋದೆ. ನಾನು ಆಟ ಸಾಮಾನು ಒಂದು ಬಾಲ್ ಕೊಡಿಸು ಅಪ್ಪುಗೆ. ಬಾಲೆಲ್ಲ ಇದು ಕಾರ್ನ್. ನಾನು ಏನು ಜಾಸ್ತಿ ಶಾಪಿಂಗ್ ಏನು ಮಾಡಿಲ್ಲ. ಈ ನೆನ್ನೆ ಇವತ್ತು ಏನೇನು ಶಾಪಿಂಗ್ ಮಾಡಿದೆ ಎಲ್ಲನೂ ಕೂಡ ಮನೆಗೆ ಹೋಗ್ಬಿಟ್ಟು ತೋರಿಸ್ತೀನಿ ಏನೇನು ತೊಗೊಂಡಿದ್ವಿ ಅಂತ. ಬಿಸಿಲು ಇದೆ, ಅಪ್ಪು ಎದ್ದಿದ್ದಾನಂತೆ, ಅದಕ್ಕೆ ಮನೆಗೆ ಹೋಗ್ತಾ ಇದ್ದೀವಿ. ಬಾಯ್. ಅಮ್ಮಂದೆಲ್ಲ ಹೋಗು, ನಮ್ಮಲ್ಲಿ ಕಾಣುವುದಿಲ್ಲ ಈಗ.
ಬಾಯ್. ಇಲ್ಲ ಇರು, ನಾವು ಊರಿಗೆ ಹೋಗ್ತೀವಿ ಇವತ್ತು. ಹಾಂ ಹೋಗಲ್ಲ ಸುಮ್ಮನೆ. ಇದಿಷ್ಟು ಸದ್ಯಕ್ಕೆ ಇವಾಗ ಸಿಕ್ಕಿದ್ದು. ಇನ್ನೂ ಶಾಪಿಂಗ್ ಮಾಡಿದ್ವಿ, ಅದೆಲ್ಲ ಸಿಕ್ಕಿಲ್ಲ. ಜಸ್ಟ್ ಇಷ್ಟನ್ನಷ್ಟೇ ತೋರಿಸ್ತಾ ಇದ್ದೀನಿ. ಇನ್ನೂ ಒಂದು ಜೊತೆ ಸ್ಲಿಪ್ಪರು ಮತ್ತು ಇನ್ನೂ ಒಂದು ಪ್ಲಾಜೋ ಪ್ಯಾಂಟ್ ಎಲ್ಲ ತೊಗೊಂಡಿದ್ದೆ. ಬಟ್ ಇಷ್ಟನ್ನು ಮಾತ್ರ ಇವಾಗ ತೋರಿಸ್ತಾ ಇದ್ದೀನಿ. ಮತ್ತು ಬಲೂನ್ಸ್ ಆ ಥರದ್ದೆಲ್ಲ ಅಪ್ಪು ಕೊಡಿಸಿದ್ವಿ, ಅವನು ಹೊಡೆದಾಕೊಂಡ. ಅಪ್ಪ ಇಲ್ಲಿ ನಾವು ಇವತ್ತು ಎಲ್ಲ ಹೋಗ್ತಿದ್ದೀವಿ, ಮೈಸೂರು ಬೆಟ್ಟ. ಇಲ್ಲಿ ಫಂಕ್ಷನ್ ಇದೆ. ಸನ್ಸೆಟ್ ಆಗ್ತೈತೆ. ಅಂಕಲು ಮೀನು ತರಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ರು. ಇನ್ನೇನು ನಾವು ಮನೇಲಿ ಕೂತ್ಕೊಂಡು ಏನು ಮಾಡೋದು, ನಾವು ನೋಡ್ಕೊಂಡು ಬರೋಣ ಮೀನೆಲ್ಲ ಯಾವ್ಯಾವ ಥರ ಮೀನಿರುತ್ತೆ ಎಲ್ಲ ಅಂತ ಹೇಳ್ಬಿಟ್ಟು ನಾವು ಇವಾಗ ಅವ್ರ ಜೊತೆ ಮೀನು ತರೋಕ್ಕೆ ಮೀನುಪೇಟೆಗೆ ಹೋಗ್ತಾ ಇದ್ದೀವಿ. ಕಾಸರಗೋಡು ಹತ್ರ ಇರೋ ಮೀನುಪೇಟೆಗೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ, ನೋಡೋಣ ಯಾವ್ಯಾವ ಥರ ಮೀನಿದೆ, ಯಾವ ಥರ ಮಾರ್ತಾರೆ, ಎಷ್ಟಕ್ಕೆ ಹೆಂಗೆ ಎಲ್ಲ ನೋಡ್ಕೊಂಡು ಬರೋಣ. ಮೀನು ನೋಡಪ್ಪ, ಯಾಕೆ ವಿಡಿಯೋ ಮಾಡ್ತಾ ಇದೀಯ ಅಂತ ನಿನ್ನ ಮಗ ನೋಡಲೇ ಇಲ್ಲ ಎಲ್ಲರೂ. ನಮ್ಮ ಕಡೆ ಎಲ್ಲ ದೊಡ್ಡ ದೊಡ್ಡದು ಒಂದೆರಡು ಥರ ಅಷ್ಟೇ ಮೀನಿರುತ್ತೆ. ಇಲ್ಲಿ ನೋಡಿ ಎಷ್ಟು ವೆರೈಟೀಸ್ ಆಫ್ ಮೀನಿದೆ. ಶಟ್ಲಿ, ಬಾಂಗಡೆ, ಮತ್ತು ಏಂಜಲ್ ಫಿಶ್ಶು, ಮತ್ತು ಕಾಂಡಿ ಫಿಶ್ಶು, ತುಂಬ ವೆರೈಟೀಸ್. ಇದು ಶಟ್ಲಿ ಚೆನ್ನಾಗಿರುತ್ತೆ. ಇದು ಆಂಟಿ ಬಾಜಿ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಅಂಕಲ್ ಕೇಳ್ತಿದ್ರು ಯಾವ್ಯಾವ್ದು ಬೇಕು, ಏನು ತೊಗೋತೀರಾ ಅಂತ. ನನಗೆ ಅದು ಇಷ್ಟ ಆಯಿತು, ಅದಕ್ಕೆ ಬೇಕು ಅಂತ ಅಂದೆ. ತುಂಬ ಚೆನ್ನಾಗಿತ್ತು ಮೀನುಗಳೆಲ್ಲ ನೋಡೋದಕ್ಕೆ. ಆ್ಯಂಡ್ ಈ ಕಡೆ ಎಲ್ಲ ಪೀಸ್ ಲೆಕ್ಕ, ಅಂದರೆ ಕೆ ಜಿ ಲೆಕ್ಕ ಎಲ್ಲ ಕೊಡೋಲ್ಲ. ನಮ್ಮ ಕಡೆ ಎಲ್ಲ ಕೆ ಜಿ ಲೆಕ್ಕ, ಇಲ್ಲೆಲ್ಲ ಒಂಥರ ಗುಡ್ಡೆ ಲೆಕ್ಕ ಆ್ಯಂಡ್ ಮತ್ತು ಒಂದೊಂದು ಪೀಸ್ ಲೆಕ್ಕಗಳು ಕೊಡ್ತಾರೆ ಮೀನುಗಳನ್ನ. ಕೊರ್ವ ಇದೆ ನೋಡಿ ಇಲ್ಲಿ, ಕೊರ್ವ. ರೋಡಲ್ಲಿ ನಾನು ಕುತ್ಕೊಂಡು ಮಾಂಸ ಇರ್ತದೆ ಇದರಲ್ಲಿ. ಏನು ಮೀನು? ಗುರ್ಕ. ಇಟ್ಕೊತೀನಿ ಮೀನಿನ ಫೋಟೋ ಹೊಡಿಯಲ್ಲ. ಈ ಕಡೆ ವೆಜ್ ರೆಸಿಪಿಗಿಂತ ನಾನ್ ವೆಜ್ ರೆಸಿಪಿನೇ ಜಾಸ್ತಿ. ಮೀನು ಮತ್ತು ಚಿಕನ್ನು ಅದೆಲ್ಲ ಜಾಸ್ತಿ. ಅದಕ್ಕೋಸ್ಕರ ನಾವು ತರಕಾರಿಗಳು ಪರ್ಚೇಸ್ ಮಾಡೋಕ್ಕೆ ಹೋದಂಗೆ ಇಲ್ಲಿ ಮೀನುಗಳನ್ನ ಪರ್ಚೇಸ್ ಮಾಡೋದು, ಒಟ್ಟೊಟ್ಟಿಗೆ ಪರ್ಚೇಸ್ ಮಾಡ್ಕೊತಾರೆ. ಅಪ್ಪಗೆ ಬೊಂಬಾಯಿ ಮಿಠಾಯಿ ಬೇಕಂತ ರೂಪಿ, ಬೊಂಬಾಯಿ ಮಿಠಾಯಿ ನೋಡ್ತಾನೆ. ನಿಜ ನೋಡು. ವೆರೈಟೀಸ್ ಆಫ್ ಮೀನು. ಏನು ಮೀನು ಬೇಕು ನನಗೆ? ಮೀನು ಮೀನು ಮೀನು. ನೈಟು ಸ್ಕೂಲ್ ಹತ್ರ ಮಕ್ಕಳು ಪ್ರೋಗ್ರಾಮು ಮತ್ತು ನಾಟಕ ಇದೆಲ್ಲ ಇತ್ತು. ಅಲ್ಲಿಗೆ ಬಂದಿದ್ದೀವಿ, ಒಂದು ಸ್ವಲ್ಪ ಹೊತ್ತು ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ಕುಚ್ಚಿ ಮಾಡ್ತಾರೆ. ಹಾಂ, ಅಲ್ಲಿ ನೋಡಿ ಡ್ಯಾನ್ಸ್ ಬರ್ತದೆ ಇಲ್ಲಿ.
ಜೊತೆ ಮಾಡ್ಕೊಬಂದು ಊಟ ಮಾಡ್ಕೊಬರೋದು ಈಗ ಚಲೋದಲ್ಲಿ ಇಲ್ಲಿ ಇಲ್ಲಿ ನ್ಯಾಯದಿಂದ ನಡೆದರೆ ಜಯ ಖಂಡಿತ, ತಪ್ಪದಿರು ಮಾತಿನಲ್ಲಿ ನೀನು ಹೊಂದಿಲ್ಲ. ದುಷ್ಟನಾದ ಶಿಷ್ಟನು ನ್ಯಾಯದಿಂದಲೇ ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಸ್ವಲ್ಪ ಹೊತ್ತು ಅಷ್ಟೇ ಇದ್ದಿದ್ದು, ತುಂಬ ಹೊತ್ತೇನು ಇರಲಿಲ್ಲ. ಅಪ್ಪು ಕೂಡ ನಿದ್ದೆ ಬರ್ತಿತ್ತು, ನನ್ನೇ ನೈಟ್ ಕೂಡ ನಿದ್ದೆ ಇರಲಿಲ್ವಲ್ಲ, ಅದಕ್ಕೋಸ್ಕರ ನಾವು ಜಾಸ್ತಿ ಏನೂ ನೋಡಲಿಲ್ಲ. ಇಷ್ಟೇ ನೋಡಿಕೊಂಡು ಬಂದ್ಬಿಟ್ವಿ. ಬಂದು ಊಟ ಮಾಡಿ ಮಲ್ಕೊಂಡ್ವಿ. ಇದಿಷ್ಟು ಇವತ್ತಿನ ವ್ಲಾಗು. ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್, ಶೇರ್, ಕಮೆಂಟು ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋನ ಇಲ್ಲಿವರೆಗೂ ಪೇಷನ್ಸಿಂದ ನೋಡಿದ್ದಕ್ಕೆ.